ಸತಿ ನೆನಪು ಮಾಡ್ಕೊಳ್ರಿ. ಇಂಥ ಅದೆಷ್ಟು ಪ್ರಸಂಗಗಳನ್ನ ನಾನು ಒಳಗೆ ಇಟ್ಕೊಂಡ್ರು ಆಕೆ ಜೀವನದೊಳಗ ಸಾಧನೆ ಮಾಡೋದಕ್ಕೆ ಎಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾಳಲ್ಲ ಆ ತಾಯಿನ, ತಂದೆನ ಒಂದ್ಸತಿ ನೆನಪು ಮಾಡ್ಕೊಳ್ರಿ. ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡ್ಕೊಂತ ದುಡಿತಕ್ಕಂತ ತಂದೆ ಇವ್ರ ಕಡೆ ಇಸ್ಕೊಂಡು ಬಂದ ದುಡ್ಡಿನೊಳಗ ನನ್ನನ್ನ ಇಷ್ಟು ದೊಡ್ಡವನಾಗಿ ಮಾಡಿದನಲ್ಲ, ಅವನಿಗೆ ನಾನು ಏನು ಕೊಡತ್ತೀನಿ ಅದನ್ನ ನಾನು ನೆನಪು ಮಾಡ್ಕೊಳ್ಳೋನು. ಆತನಿಗೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನ ನಾನೇನಾದ್ರೂ ಕೊಟ್ಟಿದ್ದೀನ, ನಾನೇನಾದ್ರೂ ಸಾಧಿಸೋದಕ್ಕ ಅವ್ರಿಗೆ ಜನರೊಳಗ ಒಂದು ಕಿಮ್ಮತ್ ಅನ್ನೋದು ತಂದು ಕೊಟ್ಟಿನೇನ, ಯಾಕೆ ನನ್ನ ಕೈಲಿ ಇನ್ನ ಕೊಡಕ್ ಆಗತ್ತಿಲ್ಲ ಅನ್ನೋದನ್ನ ಸ್ಮರಿಸ್ಕೊಳ್ರಿ. ಆ ವ್ಯಕ್ತಿಗೆ ನಾವು ಕೊಡುವಂತಹ ಗೌರವ ಅದೇ ಏನ್ರಿ. ಒಂದು ದಿನ ಮಗ ದುಡ್ಕೊಂಡು ಕೆಲಸ ಮಾಡಿ ಏನೋ ಒಂದು ಸಾಧನೆ ಮಾಡಿ ಹೋದಾಗ ನಿನಗ್ ಕೊಟ್ಟಿರ್ತಕ್ಕಂಥ ಒಂದು ಏನೋ ಗಿಫ್ಟ್ ಇರ್ಬೋದು, ಒಂದು ಬಹುಮಾನ ಇರ್ಬೋದು, ಅದನ್ನ ತಗೊಂಡು ಹೋಗಿ ಎಷ್ಟು ಮಂದಿಗೆ ತೋರಿಸ್ತಾಳ್ರಿ ಆಕಿ, ಯಾಕ ನನ್ನ ಮಗ ಮಾಡಿದಾನ ಇಂಥ ಸಾಧನೆ ಅಂತ ಹೇಳಿ. ಎಷ್ಟು ಚಂದ ಜೀವನವನ್ನ ನಡೆಸಬೇಕು ಅಂತ ಹೇಳಿ ಆಕಿ ಕಾಸೆ ಇಟ್ಟುಕೊಂಡು ನಿಮ್ಮ ಮುಂದೆ ಮಾತನಾಡಲಾರ್ದ ತನ್ನ ಎದೆ ಒಳಗೆ ಅದನ್ನ ಇಟ್ಕೊಂಡು ಕೂತಿರ್ತಾಳಲ್ಲ, ಅವಳಿಗೆ ನಾವ್ ಏನ್ ಕೊಡ್ಬೇಕಾಗ್ಯದ? ಏನ್ ಕೊಡ್ಬೇಕಾಗ್ಯದ? ಬೆಳಿಗ್ಗೆ ಎದ್ದ ತಕ್ಷಣ ಇನ್ನ ಅಡಿಗೆ ಆಗಿಲ್ಲ ಅಂತ ಹೇಳಿ ಆಕಿನ ಬೈದ್ ಬರೋದು, ಇನ್ನ ಯಾಕೆ ನನಗೆ ಊಟಕ್ಕೆ ಹಚ್ಚಿಲ್ಲ, ನೀ ಇಂಥದ ಯಾಕೆ ಮಾಡಿ ಅಂತ ಹೇಳಿ ಆಕಿನ ಬೈದ್ ಬರೋದು, ನನಗಿದು ತಿನ್ನಾಕ ನನಗೆ ರುಚಿ ಹತ್ತುದಿಲ್ಲ, ನಾ ತಿನ್ನುದಿಲ್ಲ ಗೊತ್ತಿದ್ದು ನೀ ಇಂಥದ ಯಾಕೆ ಮಾಡಿದ್ಯವ ಅಂತ ಹೇಳಿ ಆಕಿನ ಬೈಯೋದು. ಅಪ್ಪನ ಕಡೆ ಬಯಸ್ಕೊಳ್ಳೋದು, ಮಕ್ಕಳ ಕಡೆ ಬಯಸ್ಕೊಳ್ಳೋದು, ಎಲ್ಲದಕ್ಕೂ ಹೆಚ್ಚಾಗಿ ತನ್ನ ಹಡಿನ ಮಕ್ಕಳ ಕೈಗೆ ಬಯಸ್ಕೊಳ್ಳುವಂತ ತಪ್ಪು ಆ ತಾಯಿ ಏನ್ ಮಾಡ್ಯಾಳ? ಬೇಕಾದಂತ ತಿನ್ನುವ ಆಸೆ ಇದ್ರು ಕೂಡ ಮಕ್ಕಳು ತಿನ್ಲಿ, ಮನೆಯವರು ತಿನ್ಲಿ ಅಂತ ಕಾರಣಕ್ಕ ಎಲ್ಲಾರು ಕೂಡಿ ಉಣ್ಣುವಾಗ ಒಂದ್ ಇಟ ಹಾಕೊಂಡು ನಿಮ್ಮೆಲ್ಲರಿಗೂ ಜಾಸ್ತಿ ಹಾಕಿ, ಯಾಕೆ ಇನ್ನೊಂದಿಟ್ಟು ಹಾಕು ಅಂದ್ರ ಅಪ್ಪ ನನ್ಗೆ ರುಚಿ ಹತ್ತುದಿಲ್ಲ, ತಿನ್ನುದಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾಳಲ್ಲ. ಯಾಕ ಸುಳ್ಳು ಹೇಳ್ತಾಳ ತಾಯಿ? ಅಂತ ತಪ್ಪು ನಾವು ಜೀವನದೊಳಗ ದಯಮಾಡಿ ಮಾಡಬಾರ್ದಲ್ಲ. ಆ ತಾಯಿಗೆ ನಾವು ಇದನ್ನ ಕೊಡೋದ? ನಮ್ಮ ಮನೆಯೊಳಗೆ ಹಿರಿಯಕ್ಕ ನಮ್ಮ ಜೀವನದೊಳಗ ಏನೋ ಒಂದು ಸಾಧನೆ ಮಾಡ್ಸಕ್ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಅವರಿಗೆ ನಾವು ಯಾವ ರೀತಿಯಾಗಿ ಸಾಧನೆ ಮಾಡಿ ತೋರಿಸ್ಬೇಕು? ಬಹಳ ದೊಡ್ಡ ಸ್ಥಾನಕ್ಕೆ ಬಂದು ನಿಂತೀವಿ, ಡಿಗ್ರಿಯನ್ನು ಮುಗಿಸಿ ಒಂದೇ ಒಂದು ವರ್ಷಕ್ಕೆ ನಾವು ಹೊಂಟಿದೀವಿ, ನಾವ್ ಏನ್ ಮಾಡ್ಬೇಕಾಗ್ಯದ ಅದನ್ನ ಅರ್ಥ ಮಾಡ್ಕೊಡ್ರಿ. ಆ ಸಾಂಗ್ ಒಂದಿಷ್ಟು ಪ್ಲೇ ಮಾಡ್ಬಿಡಪ್ಪ, 2 ನಿಮಿಷ ಹಾಡಿಗೆ ನಿಮ್ಮ ತಾಯಿನ ನೆನಪು ಮಾಡ್ಕೊಡ್ರಿ. ದಯಮಾಡಿ ಕಣ್ಣು ಮುಚ್ಕೊಂಡ ಆ ತಾಯಿನ ನೆನಪು ಮಾಡ್ಕೊಡ್ರಿ, ನಿಮ್ಮ ಮನೆಗಿನ ತಂದೆ ನೆನಪು ಮಾಡ್ಕೊಡ್ರಿ. 2 ನಿಮಿಷ ಆ ಸಾಂಗ್ ಹಚ್ಬಿಡು, ಯಾವ ಸೌಂಡು ಬೇಡ.